ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ನಮ್ಮಲ್ಲಿ ಒಂದು ಮಾತಿದೆ, ಗಾದೆ ಮಾತು. ಯಾರು ಗಾಜಿನ ಮನೆಯಲ್ಲಿರ್ತಾರೋ ಅವರು ಕಲ್ಲು ಹೊಡೆಯುವ ಕೆಲಸಕ್ಕೆ ಹೋಗಬಾರದು. ಆದರೆ ಬಹುತೇಕ ರಾಜಕಾರಣಿಗಳು ಗಾಜಿನ ಮನೆಯಲ್ಲೇ ಇರ್ತಾರೆ. ಅವರು ತಮ್ಮ ಗಾಜಿನ ಮನೆಯನ್ನ ರಕ್ಷಿಸಿಕೊಳ್ಳುವುದಕ್ಕಾಗಿ ಇನ್ಯಾರದೋ ಮನೆಗೆ ಕಲ್ಲು ಹೊಡೆಯುವ ಯತ್ನವನ್ನು ಮಾಡ್ತಾರೆ. ಆದರೆ ಅಲ್ಟಿಮೇಟ್ಲಿ ಆ ಕಲ್ಲು ಏನಿದೆ ಅದು ಒಂದು ಕ್ರಿಯೆಗೆ ಪ್ರತಿಕ್ರಿಯೆ ಇರುತ್ತೆ ನೋಡಿ. ಹಾಗೇನೆ ಆ ಕಲ್ಲು ಬಂದು ಅವರ ಗಾಜಿನ ಮನೆಗೆ ಬೀಳುತ್ತೆ ಅಲ್ವಾ? ಸೊ ನಾನು ಇದನ್ನ ಹೇಳೋದಕ್ಕೆ ಕಾರಣ ಇದೆ, ಬಹುತೇಕ ರಾಜಕಾರಣಿಗಳು ಇಂತಹ ಕೆಲಸದಲ್ಲಿ ಕೃತ್ಯದಲ್ಲಿ ನಿರತರಾಗಿರ್ತಾರೆ. ಇವತ್ತು ನಾನು ಹೇಳ್ತಾ ಇರೋದು ಇವತ್ತಿನ ಬಹಳ ಪ್ರಮುಖ ಸುದ್ದಿ. ಅದು ಮಾಜಿ ಮುಖ್ಯಮಂತ್ರಿ ಈಗಿನ ಕೇಂದ್ರ ಸಚಿವರು ಆಗಿರುವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಸಂಬಂಧಪಟ್ಟಿದ್ದು. ಸೊ ಅವರ ತೋಟದ ಮನೆ ಏನಿದೆ, ಆ ತೋಟದ ಮನೆಯಲ್ಲಿ ನಿನ್ನೆ ಬುಲ್ಡೋಜರ್ಗಳೊಂದಿಗೆ ಅಧಿಕಾರಿಗಳು ದಾಳಿ ನಡೆಸಿ ಒತ್ತುವರಿಯಾದ ಭೂಮಿಯನ್ನ ವಶಕ್ಕೆ ಪಡೆಯುವ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದರು. ಈ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದ್ದು ನ್ಯಾಯಾಲಯದ ಆದೇಶದ ಮೂಲಕ ಹೊರತು ಕಾಂಗ್ರೆಸ್ ಸರ್ಕಾರದ ಆದೇಶದ ಮೂಲಕ ಅಲ್ಲ, ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಅವರ ಆದೇಶದ ಮೂಲಕ ಅಲ್ಲ. ನ್ಯಾಯಾಲಯ ಈ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡಿದೆ, ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದೆ. ಅಧಿಕಾರಿಗಳು ಅನಿವಾರ್ಯವಾಗಿ ಈ ಕೆಲಸವನ್ನು ಪ್ರಾರಂಭಿಸಿದ್ದಾರೆ. ಸೊ ಈಗಿನ ವರದಿಗಳ ಪ್ರಕಾರ ಕುಮಾರಸ್ವಾಮಿ ಅವರ ಕುಟುಂಬ ಏನಿದೆ ಅದು 5 ಸರ್ವೆ ನಂಬರ್ಗಳಲ್ಲಿ ಒಟ್ಟು 11 ಎಕರೆ 23 ಗುಂಟೆ ಒತ್ತುವರಿ ಮಾಡಿದೆ ಅನ್ನೋದು ಈಗ ಸಾಬೀತಾಗಿದೆ. ಆದರೆ ಈ ಒಂದು ಭೂ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನು ಹೋರಾಟ ಮಾಡ್ತಾ ಬಂದಿರುವವರು ಎಸ್.ಆರ್. ಹಿರೇಮಠ ಅವರು ಧಾರವಾಡ ಸಮಾಜ ಪರಿವರ್ತನಾ ಸಮುದಾಯ ಅನ್ನುವ ಸಂಸ್ಥೆಯನ್ನು ಕಟ್ಟಿ ಇಂಥದ್ರ ವಿರುದ್ಧ ಸತತವಾಗಿ ಹೋರಾಟ ಮಾಡ್ತಾ ಇರೋರು. ಅವರ ಪ್ರಕಾರ ಕುಮಾರಸ್ವಾಮಿ ಅವರ ಕುಟುಂಬ ಒಟ್ಟು ಒತ್ತುವರಿ ಮಾಡಿರುವುದು ಸುಮಾರು 70 ಎಕರೆಗೂ ಹೆಚ್ಚು ಅಂತ. ಅದು ಅವರ ಆರೋಪ. ನಿನ್ನೆ ಕೂಡ ಅವರು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಸೊ ಈಗ ಕಂದಾಯ ಇಲಾಖೆಯ ಅಧಿಕಾರಿಗಳು ಅವರ ಸರ್ವೆ ಇದ್ರ ಪ್ರಕಾರ ಸುಮಾರು 5 ಸರ್ವೆ ನಂಬರ್ದಲ್ಲಿ 11 ಎಕರೆ 23 ಗುಂಟೆ ಒತ್ತುವರಿಯಾಗಿದೆ. ಅದರಲ್ಲಿ ಕುಮಾರಸ್ವಾಮಿ ಅವರ ಭೂಮಿ ಇದೆ, ಅವರ ಭಾವ ಸನ್ಮಾನ್ಯ ಸಂಸತ್ ಸದಸ್ಯರಾಗಿರುವ ಮಂಜುನಾಥ್ ಅವರ ಭೂಮಿ ಇದೆ, ಇವರ ಕುಟುಂಬದ ಆಪ್ತರು ಸಂಬಂಧಿಕರಾದ ಡಿ.ಸಿ. ತಮ್ಮಣ್ಣ ಅವರ ಹೆಂಡತಿ ಭೂಮಿ ಇದೆ. ಇದೆಲ್ಲ ಸೇರಿ ಒತ್ತುವರಿ ಆದದ್ದು. ಸೊ ಈ ಒತ್ತುವರಿ ಜಾಗದಲ್ಲೇ ಕುಮಾರಸ್ವಾಮಿಯವರು ತಮ್ಮ ತೋಟದ ಮನೆಗೆ ಎತ್ತರದ ಕಂಪೌಂಡನ್ನು ಹಾಕಿದ್ದಾರೆ. ಆ ಕಂಪೌಂಡ್ ಕೂಡ ಒತ್ತುವರಿ ಜಾಗದ್ದು ಅಂತ ಹೇಳಲಾಗ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ರಾಮನಗರ ಜಿಲ್ಲಾಧಿಕಾರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಕೋರ್ಟ್ ಆದೇಶವನ್ನು ಪಾಲಿಸ್ತಾ ಇದ್ದೀವಿ. ಸೊ ಇದು ಕೋರ್ಟ್ಗೆ ಸಂಬಂಧಿಸಿದ ವಿಷಯ, ಕಾರ್ಯಾಚರಣೆಗೆ ಸಂಬಂಧಿಸಿದ ವಿಷಯ ಬಹಿರಂಗಪಡಿಸುವುದು ಸಾಧ್ಯವಿಲ್ಲ ಅಂತ ಅವರು ಹೇಳಿದ್ದಾರೆ. ಆದರೆ ಈ ನ್ಯಾಯಾಲಯದ ವಿಚಾರ ಏನಿದೆ ಇದು ಕಾಂಗ್ರೆಸ್ ಸರ್ಕಾರದ ವಿಚಾರ, ಕಾಂಗ್ರೆಸ್ ಇದನ್ನು ಮಾಡ್ತಾ ಇದೆ ಅನ್ನುವ ಮಾತನ್ನ ಕುಮಾರಸ್ವಾಮಿ ಅವರು ಹೇಳ್ತಾರೆ. ಅವರು ಕೇಂದ್ರ ಸಚಿವರಾಗಿರುವವರು, ಅವರೇ ಹೇಳಿದಂತೆ 2 ಬಾರಿ ಮುಖ್ಯಮಂತ್ರಿ ಆದವರು. ಸೊ ನ್ಯಾಯಾಲಯ ಒಂದು ಆದೇಶ ಕೊಟ್ಟ ಮೇಲೆ ಅದಕ್ಕೆ ರಾಜ್ಯ ಸರ್ಕಾರವೇ ಅದಕ್ಕೆ ಹೊಣೆಯನ್ನಾಗಿ ಹೇಗೆ ಮಾಡ್ತೀರಿ? ನ್ಯಾಯಾಲಯದಲ್ಲಿ ಪ್ರಕರಣವನ್ನು ದಾಖಲುಪಡಿಸಿದವರು ಥರ್ಡ್ ಪಾರ್ಟಿ, ಸರ್ಕಾರ ಅಲ್ಲ. ಸೊ ಆ ಕೇಸಿಗೆ ಸಂಬಂಧಪಟ್ಟಂತೆ ನ್ಯಾಯಾಲಯದ ಸೂಚನೆಯನ್ನು ಅಧಿಕಾರಿಗಳು ಪಾಲಿಸಬೇಕಾಗಿದೆ. ಹಾಗೆ ನೋಡಿದರೆ ಅಧಿಕಾರಿಗಳು ಈ ವಿಚಾರದಲ್ಲಿ ದಿವ್ಯ ಮೌನವನ್ನು ಅನುಭವಿಸಿಕೊಂಡು ಬಂದರು. ಅದು ಯಾಕಾಗಿ ಅಂತ ಕುಮಾರಸ್ವಾಮಿ ಅವರು ಹೇಳಬೇಕು. ರಿಯಾಕ್ಟೇ ಮಾಡದೇನೆ ಸರ್ವೆ ಒತ್ತುವರಿ ಜಾಗವನ್ನು ವಾಪಸ್ ತಗೊಳ್ಳೋದು ಏನೂ ಮಾಡಿರಲಿಲ್ಲ. ನಂತರ ನ್ಯಾಯಾಲಯ ಬಹಳ ಗಂಭೀರವಾಗಿ ಪರಿಗಣಿಸಿ ಅಧಿಕಾರಿಗಳಿಗೆ
ಮುಖದ ತುಂಬ ಉಗಿದ ಮೇಲೆ ಅವರಿಗೆ ಹೊರಟಿದ್ದಾರೆ. ಕುಮಾರಸ್ವಾಮಿ ಅವರ ವಾದ ಏನು ಆಗಿದ್ರೆ ನೋಡೋಣ. ಕುಮಾರಸ್ವಾಮಿ ಹೇಳ್ತಾರೆ, 40 ವರ್ಷಗಳ ಹಿಂದೆ ಕೇತ್ಗಾನಹಳ್ಳಿಯಲ್ಲಿ ಖರೀದಿಸಿದ್ದ ಜಮೀನು ವಿಷಯದಲ್ಲಿ 100 ಬಾರಿ ತನಿಖೆಯಾಗಿದೆ. ಆಗಿರಬಹುದು. ಒತ್ತುವರಿ ತೆರವು ಎಂಬ ರಾಜ್ಯ ಸರ್ಕಾರದ ಷಡ್ಯಂತರದ ವಿರುದ್ಧ ಕಾನೂನು ಇದು ರಾಜ್ಯ ಸರ್ಕಾರದ ಷಡ್ಯಂತರ ಅಂತ ಸನ್ಮಾನ್ಯ ಕುಮಾರಸ್ವಾಮಿ ಹೇಳ್ತಾರೆ. ನ್ಯಾಯಾಲಯ ಈ ವಿಚಾರವನ್ನು ವಿಚಾರಣೆಗೆ ಒಳಪಡಿಸಿದ ಮೇಲೆ ರಾಜ್ಯ ಸರ್ಕಾರದ ಷಡ್ಯಂತರ ಹೇಗಾಗುತ್ತೆ? ಇದು ರಾಜ್ಯ ಸರ್ಕಾರ ಹೋಗ್ಬಿಟ್ಟು, ಇಲ್ರಿ ಇದು ಕುಮಾರಸ್ವಾಮಿ ಅವ್ರದ್ದು, ಇವರು ಒತ್ತುವರಿಯ ಬಗ್ಗೆ ನಾವು ಮಾತನಾಡಂಗಿಲ್ಲ, ಒತ್ತುವರಿನ ಹಾಗೆ ಬಿಟ್ಬಿಡು ಅಂತ ಹೇಳಕ್ಕಾಗತ್ತಾ? ಗೌರ್ಮೆಂಟ್ ವಿಲ್ ಹ್ಯಾವ್ ಟು ಟೇಕ್ ಆ್ಯಕ್ಷನ್. ದಟ್ ಇಸ್ ದ ರೆಸ್ಪಾನ್ಸಿಬಿಲಿಟಿ, ಬಿಕಾಸ್ ಈ ಹಗರಣ ಇರುವುದು ನ್ಯಾಯಾಲಯದ ಮುಂದೆ. ಆದರೆ ಕುಮಾರಸ್ವಾಮಿ ಹಾಗೆ ಹೇಳ್ತಾರೆ, ನನಗೆ ಗೊತ್ತಿಲ್ಲ. ಅವರು ಹೇಳೋದು, ರೈತನಾಗಿ ಬದುಕಲು ಖರೀದಿಸಿದ್ದ ಜಮೀನಿನ ವಿಷಯದಲ್ಲಿ ಯಾವುದೇ ಅಕ್ರಮ ಎಸಗಿಲ್ಲ, ರೈತನಾಗಿ ಬದುಕುವುದು. ರೈತರಾಗಿ ಬದುಕೋದು ಬೇಡ ಅಂತ ಯಾರಂತಾರೆ? ಗೋಮಾಳ ಜಮೀನನ್ನು ನೀವು ಅತಿಕ್ರಮಣ ಮಾಡ್ಕೊಂಡಿದ್ದೀರಿ ಅನ್ನೋದು ಆರೋಪ ಅಲ್ವಾ ಕುಮಾರಣ್ಣ? ಸೊ ಈ ಆರೋಪ ಹೀಗಿರಬೇಕಾದ್ರೆ ನೀವು ರೈತನಾಗಿ ನಾನು ಬದುಕಬೇಕು ಅನ್ನೋ ಆಸೆಗೆ ತಣ್ಣೀರಾಯ್ತು ಅಂತ ಎಮೋಷನಲ್ ಆಗಿ ಯಾಕೆ ಮಾತಾಡ್ತೀರಿ? ನೀವು ಭೂಮಿ ಅತಿಕ್ರಮಣ ಮಾಡಿದ್ರು, ಗೋಮಾಳ ಅತಿಕ್ರಮಣ ಮಾಡಿದ್ರು ಒಂದೇ, ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅತಿಕ್ರಮಣ ಮಾಡಿದ್ರು ಒಂದೇ. ಅತಿಕ್ರಮಣ ಅಲ್ವಾ? ನೀವು ಉತ್ತರ ಕೊಡ್ಬೇಕಲ್ವಾ? ಯಾಕಂದ್ರೆ ಈ ಸಿದ್ದರಾಮಯ್ಯ ವಿಚಾರದಲ್ಲೂ ನೀವು ಬಹಳ ಅದ್ಭುತವಾದ ಒಂದು ಸ್ಟ್ಯಾಂಡ್ ತಗೊಂಡಿದ್ದೀರಿ. ಸಿದ್ದರಾಮಯ್ಯನವ್ರ ಹೆಂಡತಿಗೆ ಅದರಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರ ಹೆಂಡತಿಗೆ ಅವರ ಸಹೋದರ ಕೊಟ್ಟಂಥ ಜಮೀನಾಗಿತ್ತು. ಅದು ಒತ್ತುವರಿ ಜಮೀನಲ್ಲ, ಅದು 3 ಎಕರೆ ಚಿಲ್ಲರೆ. ಸೊ ಅವಾಗ 50-50 ಅನುಪಾತದಲ್ಲಿ ಅದನ್ನ ಯಾರಿಗೆ ಭೂಮಿಯನ್ನು ಕೊಟ್ಟಿರ್ತಾರೆ ಅವ್ರಿಗೆ ಸೈಟ್ ಕೊಡಬೇಕು ಅನ್ನೋ ಒಂದು ನಿಯಮ. ಆ ನಿಯಮ ಸರಿಯ ತಪ್ಪು ಬಗ್ಗೆ ಮಾತಾಡೋಕೆ ಹೋಗಲ್ಲ. ಆ ನಿಯಮ ಯಾರು ಮಾಡಿದ್ರು ಅಂತ ನಾನೇ ಮಾತಾಡೋಕೆ ಹೋಗಲ್ಲ. ಸೊ ಆ ಕಾರಣಕ್ಕಾಗಿ ಅವ್ರಿಗೆ 14 ಸೈಟ್ ಏನು ಕೊಟ್ಟಿದ್ರು. ಅದು ಒತ್ತುವರಿ ಅಲ್ಲ ಸರ್, ಅಲ್ವಾ? ಆವಾಗ ನೀವು ಅದು ಅಷ್ಟು ಹೋರಾಟ ಮಾಡೋದು, ನಿಮ್ಮ ನೈತಿಕತೆಯ ಬಗ್ಗೆ ನಮಗೆಲ್ಲ ಭಾಳ ಖುಷಿಯಾಗಿತ್ತು. ಐ ಆಮ್ ದ ಹ್ಯಾಪಿಯೆಸ್ಟ್ ಪರ್ಸನ್. ನೀವು ಬಿ ಜೆ ಪಿಯಾಗಿ ಸೇರಿದ ಮೇಲೆ ನಿಮಗೆ ನೈತಿಕತೆಯ ಬಗ್ಗೆ ಮಾತನಾಡುವ ಅತಿ ಹೆಚ್ಚಿನ ಅಧಿಕಾರ ಬಂದಿದೆ. BJP ಜೊತೆ ಯಾರು ಮಾತಾಡ್ತಾರೋ ಅವರಿಗೆ ನೈತಿಕತೆ ಬಗ್ಗೆ ಮಾತನಾಡುವ ಅಧಿಕಾರ ಬರುತ್ತೆ. ಯಾಕಂದರೆ ಅವರು ರಾಮಭಕ್ತರು ಅಲ್ವಾ? ನೀವು ರಾಮಭಕ್ತರಾಗಿದ್ದೀರಿ. ರಾಮ ಮರ್ಯಾದಾ ಪುರುಷೋತ್ತಮ, ಆದ್ದರಿಂದ ನೀವೆಲ್ಲ ಮರ್ಯಾದೆಯನ್ನು ಕಾಪಾಡ್ಕೋಬೇಕಾಗತ್ತೆ. ನೀವೆಲ್ಲ ಮರ್ಯಾದಾ ಪುರುಷೋತ್ತಮರಾದ್ದರಿಂದ ಮರ್ಯಾದೆಯನ್ನು ಕಾಪಾಡ್ಕೋಬೇಕಾಗುತ್ತೆ. ಸೊ ನೀವು ಒಂದು ಪತ್ರವನ್ನು ಕೂಡ ಬರೆದಿದ್ದೀರಿ. ಯಾವುದ್ಯಾವ್ದು ಒತ್ತುವರಿ ಇದೆ ಅದನ್ನ ಬೇಕಾದ್ರೆ ಬಿಡ್ತೀನಿ ಅಂತ ತಾವು ಹೇಳಿದ್ದೀರಿ. ತಾವು ಅದು ಸ್ವಾಗತಾರ್ಹವಾದ್ದು. ಆದರೆ ಅಲ್ಲಿ ಇನ್ನೊಂದು ಹೇಳಿದ್ದೀರಿ, ನನ್ನ ಜಮೀನೆಲ್ಲ ಕಳೆದೋಗ್ಬಿಟ್ಟಿದೆ, ಹುಡುಕೊಡಿ ಅಂತ. ನಂದು ಸರ್ವೆ ನಂಬರ್ 7, 8ರಲ್ಲಿ ನನ್ನ ಜಮೀನು ಇಷ್ಟಿತ್ತು ಅಷ್ಟಿಲ್ಲ, ಹುಡುಕೊಡಿ ಅನ್ನುವ ಮಾತನ್ನು ನೀವು ಹೇಳಿದ್ದೀರಿ. ಅದು ಹೆಂಗೆ ಅಂದರೆ ಹಳೆಯ ಒಂದು ಕತೆ ಬರುತ್ತಲ್ಲ, ಬಾವಿ ಕಳೆದು ಹೋಗಿದೆ ಅನ್ನೋ ಕತೆ ಟೈಪ್ ಆಗೋಯ್ತು. ಗೊತ್ತಲ್ಲ ನಿಮಗೆ? ಬಾವಿ ಕಳೆದು ಹೋಗಿದೆ. ಒಬ್ಬನು ಬಾವಿಗಾಗಿ ಸಾಲ ತಂದಿದ್ದಂತೆ, ತಂದು ಬಾವಿ ತೆಗಿದೇ ಇಲ್ಲ. ಏನು ಮಾಡೋದು? ಸಾಲ ಮರುಪಾವತಿ ಕೇಳ್ತಾರೆ. ಅವಾಗ ನನ್ನ ಬಾವಿ ಕಳೆದೋಗಿದೆ ಅಂತ ಒಂದು ಕಂಪ್ಲೇಂಟ್ ಕೊಟ್ಟನಂತೆ. ಇಲ್ಲೂ ನಾನು ಬಾವಿ ತೆಗೆಸಿದೆ, ಕಳೆದೋಗ್ಬಿಟ್ಟಿದೆ, ಹುಡುಕೊಡಿ ಅಂತ. ಅದೇ ರೀತಿ ಆಗಲ್ವ ಸರ್? ನನ್ನ ಲ್ಯಾಂಡ್ ಕಳೆದೋಗ್ಬಿಟ್ಟಿದೆ, ಹುಡುಕೊಡಿ ಅಂದರೆ ಲ್ಯಾಂಡ್ ಎಲ್ಲಿ ಹೋಗುತ್ತೆ? ನೀವು ಸರ್ವೆ ನಂಬರ್ 7, 8ರಲ್ಲಿ ನೀವೇ ನಿಮ್ಮ ಲ್ಯಾಂಡ್ ಏನಿದೆ 8ರಲ್ಲಿ ಅನಿಸುತ್ತೆ. ಸೊ ಉಳಿದ ಸರ್ವೆ ನಂಬರ್ಗಳಲ್ಲಿ ನಿಮ್ಮ ಕುಟುಂಬದವರ ಲ್ಯಾಂಡ್ ಇದೆ, ಮಂಜುನಾಥ್ ಅವ್ರದ್ದು, DC ತಮ್ಮಣ್ಣವರ ಪತ್ನಿಯವ್ರದ್ದು, ನಿಮ್ಮ ಕುಟುಂಬದವ್ರೆಲ್ಲ ಲ್ಯಾಂಡ್ ಇದೆ ಅಲ್ವಾ? ಸೊ ಈ 8ರಲ್ಲಿರುವುದಲ್ಲಿ ಗೋಮಾಳದ ಜಾಗ ಇದ್ರ ಪ್ರಕಾರ ಈಗ 11 ಎಕರೆ 23 ಗುಂಟೆ ಆಗಿದೆ ಅಂತ. ಅದರಲ್ಲಿ ಗೋಮಾಳದ ಜಮೀನನ್ನು ಅತಿಕ್ರಮಣ ಆಗಿರುವುದರಲ್ಲಿ ನಿಮಗೆ ಸೇರಿದ ಜಾಗದಲ್ಲೂ ಇದೆ ಅನ್ನೋದು. ಆದರೆ ತಾವು ಈಗ ಅದನ್ನೇ 2 ಬಾರಿ ಮುಖ್ಯಮಂತ್ರಿ ಆಗಿದ್ದೇನೆ, ಜಮೀನಿನ ವಿಷಯದಲ್ಲಿ ಯಾವುದೇ ಅಕ್ರಮ. ನೀವು 2 ಬಾರಿ ಮುಖ್ಯಮಂತ್ರಿ ಆಗಿದ್ದೀರಿ ಅನ್ನೋದೆಲ್ಲ ರಾಜ್ಯದ ಜನರಿಗೆ ಗೊತ್ತು ಸರ್. 14 ನಾನು 2 ಬಾರಿ ನೀವು ಮುಖ್ಯಮಂತ್ರಿ ಆಗಿದ್ದೀರಿ ಅನ್ನೋ ಕಾರಣಕ್ಕೆ ಗೋಮಾಳದ ಜಮೀನು ಅಕ್ರಮವಾಗಿ ಅತಿಕ್ರಮಣ ಮಾಡಿದರೆ ಅದು ಒಪ್ಕೋಬೇಕಾಗುತ್ತಾ ಸರ್? ತಾವು ಹೇಳಿ ಸರ್, ತಾವು ದೊಡ್ಡವರು, ನಮ್ಮಂಥ ಸಾಮಾನ್ಯರಲ್ಲ ನೀವು ಅಲ್ವಾ? ಯೋಚನೆ ಮಾಡಿ ಸರ್ ಕುಮಾರಣ್ಣ. ಅದರ ಜೊತೆಗೆ ನೀವು ಇನ್ನೇನು ಹೇಳಿದ್ದೀರಿ? ಸೊ ನನಗೆ ಯಾವುದೇ ಮಾಹಿತಿ ಅಥವಾ ನೋಟಿಸ್ ನೀಡಿಲ್ಲ. ಅದಕ್ಕೆ ಕಾನೂನು ಪ್ರಕ್ರಿಯೆ, ಯು ಹ್ಯಾವ್ ಎವ್ರಿ ರೈಟ್ ಟು ಕ್ವಶನ್ ದ್ಯಾಟ್. ನಿಮಗೆ ಮಾಹಿತಿ ಕೊಡಬೇಕಾಗಿತ್ತು, ನಿಮಗೆ ಕೊಟ್ಟರೋ ಇಲ್ವೋ
ಅದು ನ್ಯಾಯಾಲಯದ ಬಂದ ಮೇಲೆ ನಿಮ್ಗೆ ಗೊತ್ತಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ನ್ಯಾಯಾಲಯದ ಇದು ಬಂದಾಗ ತಮಗೊಂದು ಪ್ರತಿ ಬಂದಿರುತ್ತೆ ಅನ್ನುವುದು. ಸೊ ಅದರ ಜೊತೆಗೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ದಬ್ಬಾಳಿಕೆ ನಡೆಸ್ತಾ ಇದೆ, ನನ್ನನ್ನು ಟಾರ್ಗೆಟ್ ಮಾಡಲಾಗಿದೆ ಅನ್ನುವ ಮಾತನ್ನು ಕುಮಾರಣ್ಣ ಹೇಳಿದ್ದಾರೆ. ಸೊ ನಿಮ್ಮನ್ನ ಯಾರು ಟಾರ್ಗೆಟ್ ಮಾಡಕ್ ಸಾಧ್ಯ ಸರ್? ನೀವು ಮೋದಿ ಅಮಿತ್ ಶಾ ಅವರು ಮಧ್ಯ ಇದ್ದೀರಿ ಅಲ್ವಾ? ನೀವು ಮೋದಿ ಅಮಿತ್ ಶಾ ಅವರ ರಕ್ಷಣೆ ನಿಮ್ಗೆ ಇರಬೇಕಾದ್ರೆ, ಮೋದಿ ಅವರು ವಿಶ್ವಗುರು, ವಿಶ್ವದಲ್ಲಿ ಯಾರು ನಿಮ್ಗೆ ಟಾರ್ಗೆಟ್ ಮಾಡಕ್ಕಾಗಲ್ಲ. ಒಂದು ಕಡೆ ಮೋದಿ, ಇನ್ನೊಂದು ಕಡೆ ಅಮಿತ್ ಶಾ, ಇಬ್ಬರ ಸಾಮಾನ್ಯರ ಅವರು, ಅಸಾಮಾನ್ಯರು ಅವರು ವಿಶ್ವಗುರುಗಳು ಅಲ್ವಾ? ಅದರಂತೆ ಮೋದಿ ಅಂತೂ ಅವರು ಸೈಕಲಾಜಿಕಲ್ ತಂದೆ ತಾಯಿ ಇಲ್ಲ ಅಂತ ಹೇಳಿದವರು, ದೇವರು ಅವ್ರು ನೇರವಾಗಿ ಕಳಿಸಿದ್ದಾರೆ, ಅವ್ರು ನೇರವಾಗಿ ಬಂದು ಹೇಳಿದವರು. ದೇವರು ಪ್ರತಿನಿಧಿಗಳ ಜೊತೆ ಇರೋರು ನಿಮ್ಗೆ ಯಾಕೆ ಆತಂಕ? ಯಾಕೆ ನಿಮ್ಮನ್ನು ಟಾರ್ಗೆಟ್ ಮಾಡ್ತೀರಿ ಅಂತ ಹೇಳ್ತಿದ್ದಾರೆ. ನೀವು ಸೂಕ್ಷ್ಮವಾಗಿ ಗಮನಿಸಿ. ದೇಶದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಈ ರೀತಿ ಪ್ರಕರಣ SIT ರಚನೆ ಮಾಡಿದ್ದಾರೆ. ಹೌದು, SIT ರಚನೆ ಮಾಡಿರ್ಬೋದು ಸರ್ಕಾರ, ಅಲ್ಟಿಮೇಟ್ಲಿ ನ್ಯಾಯಾಲಯ ಇದೆ. ಇದನ್ನೇ ಸನ್ಮಾನ್ಯ DK ಶಿವಕುಮಾರ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಇದನ್ನೇ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಅದು ಕೂಡ ಕುತೂಹಲಕರವಾಗಿದೆ. ಅವರ ಪ್ರತಿಕ್ರಿಯೆ ಏನು ಹೇಳಿದ್ದಾರೆ ಅನ್ನೋದನ್ನು ನಾವು ಅವರ ಹೇಳಿಕೆಯನ್ನು ನೋಡ್ಬೋದು. ಸೊ DK ಶಿವಕುಮಾರ್ ಹೇಳ್ತಾರೆ, HD ಕುಮಾರಸ್ವಾಮಿ ಒತ್ತುವರಿ ಮಾಡದಿದ್ದರೆ ಗಾಬರಿಯಾಗುತ್ತಿರುವುದು ಏಕೆ? ಕುಮಾರಸ್ವಾಮಿ ಅವರ ನಿಮಗೆ ಗಾಬರಿ ಆಗಿದೆಯಾ? ಆಗಿದ್ರೆ ಯಾಕಾಗಿದೆ? ನೀವು ಯಾಕೆ ಹೆದರಬೇಕು ಇವರಿಗೆಲ್ಲ? ನಿಮ್ಮ ಜೊತೆಗೆ ಅಸಾಮಾನ್ಯ ಶೂರರು, ವೀರರು, ನಮ್ಮ ಚಾನಲ್ಗಳು ಹೇಳ್ತಾರೆ ಕೇಸರಿ ಕಲಿಗಳು ಅಂತ. BJPಯವರು ಅದರ ಕಲಿಗಳವರು, ನಮ್ಮ ಗೋಧಿ ಮೀಡಿಯಾದ ಪ್ರಕಾರ. ಕೇಸರಿ ಕಲಿಗಳು ನಿಮ್ಮ ಜೊತೆಗೆ ಇರಬೇಕಾದ್ರೆ ಇವ್ರು ಯಾರೋ ಕಾಂಗಿ ಪಿಂಗಿಗಳಿಗೆ ನೀವು ಯಾಕೆ ಹೆದರಬೇಕು? ನಿಮ್ಗೆ ಯಾಕೆ ಭಯ? ನಿಮಗೆ ಹೆದರಿಕೆ ಯಾಕೆ ನಿಮಗೆ? ಅದೇ ಪ್ರಶ್ನೆಯನ್ನು DK ಶಿವಕುಮಾರ್ ಕೇಳಿದ್ದಾರೆ. ಸೊ ಇದಕ್ಕೂ ಸಿದ್ದರಾಮಯ್ಯ ಹಾಗೂ ನನಗೂ ಏನು ಸಂಬಂಧ ಅನ್ನುವ ಪ್ರಶ್ನೆಯನ್ನು ಅವ್ರು ಕೇಳಿದ್ದಾರೆ. ಹೌದು, ನೀವು ಕುಮಾರಸ್ವಾಮಿ ಅವ್ರು ಹೇಳಬೇಕು, ಕಾಂಗ್ರೆಸ್ ಸರ್ಕಾರ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ರೆ ಏನು ಸಂಬಂಧ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ಗೆ? ಒಂದು ಪ್ರಕರಣ ನ್ಯಾಯಾಲಯದಲ್ಲಿದ್ದರೆ, ನ್ಯಾಯಾಲಯ ಒಂದು ಆದೇಶವನ್ನು ಕೊಟ್ಟರೆ ಅದು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಪಾಲಿಸಬೇಕು, ಇನ್ಕ್ಲೂಡಿಂಗ್ ಯು. ಅದನ್ನು ನೀವು ಹೋಗ್ಬಿಟ್ಟು ಅವರಿಬ್ಬರನ್ನ ಯಾಕೆ ಎಳೆಯುವ ಪ್ರಯತ್ನ ಮಾಡ್ತೀರಿ? ಅವರಿಬ್ಬರು SIT ರಚನೆ ಮಾಡಿರ್ಬೋದು, ಸರ್ಕಾರ ಮಾಡುತ್ತೆ. ಅದು ಸರ್ಕಾರ SIT ರಚನೆ ಮಾಡಬಾರ್ದು, ಸತ್ಯ ಕಂಡುಹಿಡಿಯೋದಕ್ಕೆ SIT ರಚನೆ ಮಾಡುತ್ತೆ. SIT ಸರಿಯಾಗಿ ತನಿಖೆ ಮಾಡ್ತಿದ್ರೆ ಇವರು ರೈಟ್ ಟು ಕ್ವಶನ್ ಇನ್ ಕೋರ್ಟ್ ಆಫ್ ಲಾ. ಕಾನೂನಿನಲ್ಲಿ ನಿಮಗೆ ಪ್ರಶ್ನಿಸುವ ಎಲ್ಲ ಅಧಿಕಾರ ಇದೆ. ಅದಕ್ಕೆ ಯಾಕೆ ಹೆದರ್ಬೇಕು ನೀವು? ಕುಮಾರಣ್ಣವರೇ ಯೋಚನೆ ಮಾಡಿ ಸರ್. ಅದೇನೆ, ಇದು ದ್ವೇಷದ ರಾಜಕಾರಣ ಮಾಡಿದೆ ಅಂತ. ನಾವು ದ್ವೇಷದ ರಾಜಕಾರಣ ನಾನಾಗಲಿ ಸಿದ್ದರಾಮಯ್ಯನವರಾಗಿ ಮಾಡಿಲ್ಲ ಅನ್ನುವ ಮಾತನ್ನು ಕೂಡ DK ಶಿವಕುಮಾರ್ ಹೇಳಿದ್ದಾರೆ. ಕೇತಗಾನಹಳ್ಳಿಯ ಸುದ್ದಿಗೆ ನಾವು ಹೋಗಿಲ್ಲ. ಕೇತಗಾನಹಳ್ಳಿ ಇದು ಶುರುವಾದ್ದು ನಾನು ಹೇಳಿದ್ನಲ್ಲ, SR ಹಿರೇಮಠರವರು ಮಾಡಿದ್ದು, ಕಾಂಗ್ರೆಸ್ನವರಲ್ಲ. ಸೊ ಅನ್ನೋ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಸೊ ಇದಕ್ಕೆ ಸಂಬಂಧಿಸಿ ಹಲವು ವರದಿಗಳು ಇವತ್ತು ಬರ್ತಾ ಇದ್ವಿ. ಅದೇ ನಾನು ನಿಮ್ಗೆ ಹೇಳಿದೆ ನೋಡಿ, ಸರ್ವೆ ನಂಬರ್ 8 ಮತ್ತು 9 ಜಮೀನಲ್ಲಿ ತೋಟದ ಮನೆ ಹೊಂದಿರುವ HD ಕುಮಾರಸ್ವಾಮಿ. ಸೊ ಅವರ ತೋಟದ ಮನೆ ಇರುವುದು ಸರ್ವೆ ನಂಬರ್ 8 ಮತ್ತು 9ರಲ್ಲಿ. ಅವರು 5 ಎಕರೆ 25 ಗುಂಟೆ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಒಟ್ಟು ಅವರ 8 ಮತ್ತು 9ನೇ ಸರ್ವೆ ನಂಬರ್ ಏನಿದೆ ಅಲ್ಲಿ 5 ಎಕರೆಗಿಂತ ಹೆಚ್ಚು ಒತ್ತುವರಿ ಆಗಿದೆ. ಅದು ಗೋಮಾಳ ಭೂಮಿ, ಅಂದರೆ ಸರ್ಕಾರಿ ಭೂಮಿ. 5 ಎಕರೆ ಸರ್. ನಮಗೆಲ್ಲ ಗೊತ್ತಾಗಲ್ಲ, ನಾವು ಬೆಂಗಳೂರಿನಲ್ಲೆಲ್ಲ ನಾವು 30-40 ಸೈಟಿಗೆಲ್ಲ ಒದ್ದಾಡೋ ಜನ ಅಲ್ವಾ. ಸೊ ಸಿಗುತ್ತಾ 30-40 ಸೈಟ್ ಸಿಗುತ್ತಾ, ಒಂದು ಪುಟ್ಟ ಮನೆ ಕಟ್ಕೋಬೋದು ಅಂತ ಯೋಚನೆ ಮಾಡೋರಿಗೆ 5 ಎಕರೆ ಎಲ್ಲಿ? ಅದು ಬಿಡದಿ ಸಮೀಪ. ಬಿಡದಿ ಈಗ ನೋಡಿದರೆ ಅದು ಬೆಂಗಳೂರಿಗೆ ಸೇರೇ ಹೋಗ್ಬಿಟ್ಟಿದೆ ಅಲ್ವಾ. ಅಲ್ಲಿ ಅವರು ಕಂಪೌಂಡ್ ಹಾಕೊಂಡಿದ್ದಾರೆ. ಅದ್ರ ಜೊತೆಗೆ ಅವರು ಬೇರೆ ಕೃಷಿ ಚಟುವಟಿಕೆಯಲ್ಲಿ ನಿರತರಾಗಿದ್ದು ನಿಜ. ಅವರ ತೋಟದ ಮನೆಯಲ್ಲಿ ದಟ್ ಅಡಿಕೆ ಮರಗಳಿವೆ, ತೆಂಗಿನ ಮರ ಎಲ್ಲ ಹಾಕಿದ್ದಾರೆ, ಹಸು ಕಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ. ಅದೆಲ್ಲ ಸ್ವಾಗತಾರ್ಹವೇ. ಆದರೆ ಆ ಭೂಮಿ ಒತ್ತುವರಿ ಆಗಿದ್ದು ನಿಜನಾ ಸುಳ್ಳ? ಒತ್ತುವರಿ ಆಗಿದ್ರೆ ಯಾರು ಒತ್ತುವರಿ ಮಾಡಿ ಕುಮಾರಣ್ಣ ಅವ್ರ ಕಂಪೌಂಡ್ ಒಳಗೆ ಸೇರಿಸಿದಾರೆ? ಅದನ್ನ ಗೋಮಾಳ ಜಾಗವನ್ನು JDS ಕಾರ್ಯಕರ್ತರು ಬಂದು ಸೇರಿಸಿದಾರ?
ಯಾರು ಸೇರಿಸಿದಾರೆ ಅದನ್ನ? ಅದು ಹೇಗೆ ಇದ್ರೊಳಗೆ ಬಂತು? ಸೊ ಇದಕ್ಕೆ ನನ್ನ ಹತ್ರ ದಾಖಲೆಗಳಿದೆ, ಎಲ್ಲ ಬಿಡುಗಡೆ ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ಕುಮಾರ್ ದಟ್ ಇಸ್ ಸ್ವಾಗತಾರ್ಹ. ಅದು ಆ್ಯಕ್ಚುಲಿ ಅಧಿಕಾರಿಗಳು ತಪ್ಪು ಮಾಡಿದ್ರ? ಅದು ಗೋಮಾಳ ಜಮೀನು ಅಲ್ವಾ? ಇವರು ಖರೀದಿ ಮಾಡಿದ ಜಮೀನಿನಲ್ಲಿ ಸೇರ್ಕೊಂಡಿದ್ಯಾ? ಇದನ್ನು ಅವರೇ ಕ್ಲಾರಿಫೈ ಮಾಡಬೇಕು ಅಲ್ವಾ? ಸೊ ಅದು ದಾಖಲೆಗಳು ಇಟ್ಕೊಬಿಟ್ರೆ ಆತಂಕಕ್ಕೆ ಪಡುವುದು ಕಾರಣಗಳೇ ಇಲ್ಲ. ಇದು ನನ್ನ ಭೂಮಿ ಇದೆ, ಅವ್ರು ಹೇಳ್ತಾರೆ ನಾನು 40 ವರ್ಷಗಳ ಹಿಂದೆ ಖರೀದಿ ಮಾಡಿದ್ದೀನಿ ಅಂತ. ಫೈನ್, ಖರೀದಿ ಮಾಡಿದಾಗ ನೀವು ಗೋಮಾಳದ ಜಮೀನನ್ನು ಸೇರಿಸಿ ನಿಮಗೆ ಕೊಡಲಾಗಿದೆಯಾ ಅನ್ನೋದು ಕುಮಾರಸ್ವಾಮಿ ಚೆಕ್ ಮಾಡ್ಕೋಬೇಕು. ಒಂದು ಮೂಲ ಮಾಲೀಕರು ಯಾರಿದ್ದಾರೆ ಅವರೇ ಗೋಮಾಳ ಜಮೀನನ್ನು ಸೇರಿಸ್ಬಿಟ್ಟು ಕುಮಾರಣ್ಣವರಿಗೆ ಮಾರಾಟ ಮಾಡಿಬಿಟ್ಟು ಅವರ ಕಿವಿ ಮೇಲೆ ಲಾಲ್ಬಾಗು ಕಬ್ಬನ್ ಪಾರ್ಕ್ ಇಟ್ರ? ಈ ಪ್ರಶ್ನೆ ಕೂಡ ಇದೆ. ಅಂದರೆ ಈ ಖರೀದಿಯ ಸಂದರ್ಭದಲ್ಲೇ ಅದು ಒತ್ತುವರಿ ಆಗಿತ್ತ ಅಥವಾ ಕುಮಾರಸ್ವಾಮಿ ಅವರು ತೆಗೆದುಕೊಂಡ ಮೇಲೆ ಅವರು ಒತ್ತುವರಿ ಮಾಡಿದಾರೆ? ಈಗ ಕುಮಾರಸ್ವಾಮಿ ಅವರು ಹೇಳೋದು ನಾನು ತಗೊಂಡ ಮೇಲೆ ನಾನು ಒತ್ತುವರಿ ಮಾಡಿಲ್ಲ, ದಾಖಲೆ ಇದೆ ಅನ್ನೋ ಮಾತನ್ನು ಹೇಳ್ತಾರೆ. ಅದರಿಂದ ಅವರು ಒತ್ತುವರಿ ಮಾಡಿಲ್ಲ ಅಂದ್ರೆ ಫಾರ್ ಸೇಕ್ ಆಫ್ ಡಿಸ್ಕಷನ್ ಈ ಅಗ್ರಿ, ಒಪ್ಕೊಳ್ಳೋಣ, ಚರ್ಚೆ ಅಷ್ಟೇ. ಆದರೆ ಮೂಲ ಮಾಲೀಕರು ಏನಿದ್ದಾರೆ 5-6 ಜನರ ಹತ್ರ ಅವ್ರು ಖರೀದಿ ಮಾಡಿದ್ರು, ಒಬ್ಬರದೇ ಲ್ಯಾಂಡ್ ಅಲ್ಲ ಅದು. ಸೊ ಆ ಮೂಲ ಮಾಲೀಕರು ಖರೀದಿ ಮಾಡುವಾಗಲೇ ಈ ಒಂದು ಗೋಮಾಳದ ಜಮೀನನ್ನು ಸೇರಿಸಿ ಇವರು ಕುಮಾರಣ್ಣಗೆ ಮಾರಾಟ ಮಾಡೋ ಸಂದರ್ಭದಲ್ಲಿ, ಕುಮಾರಣ್ಣ ಖರೀದಿ ಮಾಡೋ ಸಂದರ್ಭದಲ್ಲಿ ಅದು ಸೇರಿತ್ತಾ ಅನ್ನುವ ಪ್ರಶ್ನೆ ಇದೆ. ಸೊ ಅದರಿಂದ ಇದನ್ನ ಎಮೋಷನಲ್ ಆಗಿ ಮಾಡಿ ಭಾಷಣ ಹೊಡೆದ್ಬಿಟ್ಟು ಪ್ರಯೋಜನ ಇಲ್ಲ. ಕುಮಾರಣ್ಣನವರು ಎಲ್ಲದಕ್ಕೂ ನಾನು 2 ಬಾರಿ ಮುಖ್ಯಮಂತ್ರಿ ಆಗಿದ್ದರೆ 1 ಬಾರಿ ಕಾಂಗ್ರೆಸ್ ಸಹಾಯದಿಂದನೇ ಮುಖ್ಯಮಂತ್ರಿ ಆಗಿದ್ದರೆ ಅದು ಎಕ್ಸ್ಕ್ಯೂಸ್ ಅಲ್ಲ. ನಾನು ಮುಖ್ಯಮಂತ್ರಿ ಆಗಿದ್ದೆ ಅನ್ನುವುದು ಎಕ್ಸ್ಕ್ಯೂಸ್ ಅಲ್ಲ. ನಾನು ದಟ್ ದೇವೇಗೌಡರ ಕುಟುಂಬದವನು ಅನ್ನೋದು ಎಕ್ಸ್ಕ್ಯೂಸ್ ಅಲ್ಲ. ನಾನು ಇಷ್ಟು ವರ್ಷದಿಂದ ಶಾಸಕನಾಗಿದ್ದೀನಿ ಎಕ್ಸ್ಕ್ಯೂಸ್ ಅಲ್ಲ. ನಾನು ಈಗ ಕೇಂದ್ರ ಸಚಿವ ಅನ್ನೋದು ಎಕ್ಸ್ಕ್ಯೂಸ್ ಅಲ್ಲ. ಮೋದಿ ಅಮಿತ್ ಶಾ ಅವರ ಮಧ್ಯೆ ನಿಂತ್ಕೊತೀನಿ ಅನ್ನೋದು ಎಕ್ಸ್ಕ್ಯೂಸ್ ಅಲ್ಲ. ಈಗ ಎಲ್ಲವನ್ನ ಬಿಟ್ಟು ಪಟ್ಟವನ್ನು ಮಗ ನಿಖಿಲ್ಗೆ ಕಟ್ಟಿ ಹೊರಟೋಗ್ತೀನಿ ಎಕ್ಸ್ಕ್ಯೂಸ್ ಅಲ್ಲ. ಇದು ಯಾವುದೇ ಎಕ್ಸ್ಕ್ಯೂಸ್ ಅಲ್ಲ. ಇದರ ಹಿಂದಿನ ಸತ್ಯ ಹೊರಬರಬೇಕು. ಮತ್ತು ಒಂದೊಮ್ಮೆ ಒತ್ತುವರಿ ಆಗಿದ್ದು ಸುಳ್ಳಾಗಿದ್ದರೆ, ಇನ್ನೊಂದಾಗಿದ್ದರೆ ಯಾರು ಅಧಿಕಾರಿಗಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಬೇಕು. ಆವಾಗ ಕುಮಾರಣ್ಣ ಸೇಫ್ ಆಗ್ತಾರೆ. ಒಂದೊಮ್ಮೆ ಒತ್ತುವರಿ ಆಗಿದ್ದರೆ ಅದನ್ನು ಮೂಲ ಮಾಲೀಕರು ಒತ್ತುವರಿ ಮಾಡಿದ್ರು ತಪ್ಪೆ, ಕುಮಾರಣ್ಣ ತೆಗೆದುಕೊಂಡ ಮೇಲೆ ಒತ್ತುವರಿ ಮಾಡಿದ್ರು ತಪ್ಪೆ, ಎರಡೂ ಕೂಡ ತಪ್ಪೆ. ಆದರೆ ಇವೆರಡ ತಪ್ಪನ ಜವಾಬ್ದಾರಿ ಬರೋದು ಕುಮಾರಸ್ವಾಮಿ ಅವ್ರ ಮೇಲೆ, ಬೇರೆಯವ್ರ ಮೇಲಲ್ಲ, ಅವ್ರ ಮೇಲೆ ಬರುತ್ತೆ. ಯಾಕೆಂದರೆ ಅವರು ಒಂದು ಪರ್ಚೇಸ್ ಮಾಡಬೇಕಾದ್ರೆ ಒತ್ತುವರಿ ಆಗಿದ್ದರೆ ಅವಾಗ ದಾಖಲೆಗಳು ನೋಡ್ಕೋಬೇಕಾಗಿತ್ತು, ನಕ್ಷೆಯನ್ನು ನೋಡಬೇಕಾಗಿತ್ತು, ಎಷ್ಟು ಲ್ಯಾಂಡ್ ಇದೆ ಅವ್ರದ್ದು ನೋಡಬೇಕಾಗಿತ್ತು. ಅದನ್ನು ಮಾಡಿಲ್ಲ ಅನ್ನೋದಾಗುತ್ತೆ. ಅದಿಲ್ಲ, ಇವರು ತಗೊಂಡ ಮೇಲೆ ಏನು ಕಾಂಪೌಂಡ್ ಎಲ್ಲ ಕಟ್ಟಿದ್ರು, ಅತಿ ಎತ್ತರದ ವಾಲ್ ಕಟ್ಟಿದಾರಲ್ವ, ಅದು ಕೂಡ ಗೋಮಾಳದ ಜಾಗ ಅಂತ ಆಗಿದ್ದರೆ ಅವರು ವಾಲ್ ಕೊಟ್ಟಬೇಕಾದ್ರೆ ಆ ಜಾಗ ತಮಗೆ ಸೇರಿದ್ದೋ ಇಲ್ಲವೋ ಅನ್ನೋದನ್ನು ನೋಡ್ಕೋಬೇಕಾಗಿತ್ತು. ಅದು ನೋಡ್ಕೊಳ್ಳೋದಿದ್ರು ತಪ್ಪಾಗುತ್ತೆ. ಅದರಿಂದ ಇದನ್ನು ಎಮೋಷ್ನಲ್ ಆಗಿ ಬಳಸ್ಕೊಳ್ಳೋದಕ್ಕೆ ಇದಕ್ಕೇನೂ ಇಲ್ಲ. ಸೊ ಅದ್ರ ಜೊತೆಗೆ ಒಂಥರ ನನ್ನನ್ನು ಟಾರ್ಗೆಟ್ ಮಾಡಲಾಗುತ್ತೆ ಅನ್ನೋದೇನಿದೆ, ದಿಸ್ ಕಾಲ್ಡ್ ಸೆಲ್ಫ್ ಸಿಂಪತಿ ಅಂತ. ಬಹಳ ಜನ ತಮ್ಮ ಬಗ್ಗೆ ತಾವೇ ದುಃಖ ಪಡ್ಕೋತಾರೆ ಮತ್ತು ತಮ್ಮ ದುಃಖವನ್ನು ತೋರಿಸೋ ಹಾಗೆ ಮಾಡಿ ಅದನ್ನು ಬೇರೆ ಬೇರೆ ರೀತಿ ಲಾಭ ತಗೊಳ್ಳೋದು. ಈ ಸೆಲ್ಫ್ ಸಿಂಪತಿ ಕತೆ ಅಷ್ಟೇ. ಈ ಜಗತ್ತು ನನ್ನ ಪರವಾಗಿಲ್ಲ ಕಣ್ರಿ, ಈ ಜಗತ್ತು ನನಗೆ ಮೋಸ ಮಾಡ್ತಿದೆ ಕಣ್ರಿ, ಜನ ಎಲ್ಲ ಮೋಸ ಮಾಡ್ತಿದ್ದಾರೆ ಕಣ್ರಿ, ನನ್ನ ಕುಟುಂಬ ಇಂಥ ಕುಟುಂಬ, ದೇಶ ಸೇವೆ ಕುಟುಂಬ, ನಮಗೆ ಅನ್ಯಾಯ ಆಗ್ತಿದೆ ಕಣ್ರಿ, ನಮಗೆ ದುಃಖ ಆಗ್ತಿದೆ ಕಣ್ರಿ, ನಮಗೆ ಮೋಸ ಆಗ್ತಿದೆ. ಇದು ಸಿಂಪತಿ ಫ್ಯಾಕ್ಟರ್. ಬಟ್ ಇದರಲ್ಲಿ ಸಿಂಪತಿ ಬದನೆಕಾಯಿಯೂ ಇಲ್ಲ. ವಾಯ್ ಸಿಂಪತಿ ಯಾಕೆ? ಲ್ಯಾಂಡ್ ತಗೊಂಡ್ರೆ ಕಾನೂನು ಪ್ರಕಾರ ಇದ್ದರೆ ಕುಮಾರಣ್ಣ ಹತ್ರ ಇರುತ್ತೆ, ಇಲ್ದಿದ್ರೆ ಗೌರ್ಮೆಂಟ್ ತಗೊಂಡೋಗ್ತಾರೆ. ಇಷ್ಟೇ. ಈ ರಾಜಕೀಯದವ್ರ ಕಥೆನೇ ನಾನು ಮೊದಲು ಹೇಳಿದೆ ನಿಮ್ಗೆ. ನೋಡಿ, ಒಂದು ಗಾಜಿನ ಮನೆಯಲ್ಲಿ ನಿಂತು ಬೇರೆಯವ್ರಿಗೆ ಕಲ್ಲು ಹೊಡೆದು ಅಷ್ಟೇ ಅಲ್ಲ, ಪ್ರತಿವಿಧರ ಸಿಂಪತಿ ತಗೊಳಕ್ಕೆ ಹೋಗೋದು, ಸಿಂಪತಿ ತಗೊಳ್ಳೋದು ಜಾಸ್ತಿ ಅಂದರೆ ಕಣ್ಣೀರು ಹಾಕ್ಬಿಡೋದು, ಹತ್ಬಿಡೋದು. ಸೊ ಹತ್ತ ತಕ್ಷಣ ಜನ ಕರಗ್ತಾರೆ. ಭಾರತೀಯ ಜನರ ಹೃದಯ ಇದೆಯಲ್ಲ ತುಂಬ ಸ್ಮೂತ್, ಬಹಳ ಸ್ಮೂತ್. ಅವರು ತಮ್ಮ ದೊಡ್ಡ ದೊಡ್ಡ ನಾಯಕರ ಬಗ್ಗೆ ತುಂಬ ಒಂಥರ, ಅವ್ರು ಕಣ್ಣೀರು ಹಾಕ್ಬಿಟ್ರೆ ಇವರು ಕಣ್ಣೀರಿನ ಹೊಳೆಯೇ ಹಸ್ಬಿಡ್ತಾರೆ ಅಲ್ವಾ. ಬಟ್ ಆಲ್ ಟೈಮ್ ಕಣ್ಣೀರು ಏನಿದೆ ಅದು ಇಟ್ ವೋಂಟ್ ವರ್ಕ್. ಎಲ್ಲ ಟೈಮಿಗೆ ಜನ ನಗಕ್ಕೆ ಶುರು ಮಾಡ್ತಾರೆ. ಕಣ್ಣೂರು ನೋಡಿ ಅಳಬೇಕಾದವರು ಅದು ಸತತವಾಗಿ ಕಣ್ಣೀರು ಶುರು ಮಾಡಿದರೆ ಜನ ಅಷ್ಟೇ ನಗಕ್ಕೆ ಶುರು ಮಾಡ್ತಾರೆ. ಅದು ಹಾಕ್ಕೊಡ್ತು. ಸ್ಟಿಲ್ ಕುಮಾರಣ್ಣ ಮುಖ್ಯಮಂತ್ರಿಯಾಗಿ ಪ್ರಥಮ ಟರ್ಮ್ನಲ್ಲಿ ಅವ್ರು ಕೆಲಸ ಮಾಡಿದ್ದನ್ನು ನಾನು ಶ್ಲಾಘಿಸ್ತೀನಿ. ಅವರ ಗ್ರಾಮ ವಾಸ್ತವ್ಯ ಅದ್ಭುತವಾದ ಕೆಲಸವನ್ನು ಮಾಡಿದವರು. ಆದರೆ ರೈತ
ರೈತರ ಸಾಲ ಮನ್ನಾ ಮಾಡಿದ್ದು. ಅವರ ಕಮಿಟ್ಮೆಂಟ್ ಐ ನೆವರ್ ಕ್ವೆಶ್ಚನ್. ಅವ್ರಿಗೆ ಬದ್ಧತೆ ಇದೆ, ರೈತರ ಪರವಾಗಿ ಕೆಲಸ ಮಾಡಬೇಕು ಅಂತಿದೆ, ಎಲ್ಲ ಇದೆ. ಆದರೆ ಇದು ಎಲ್ಲ ಇದ್ದದ್ದು ಏನಿದೆ ಅದು ಭೂ ಒತ್ತುವರಿ ಮಾಡಿದರೆ ಅದಕ್ಕೆ ಎಕ್ಸ್ಕ್ಯೂಸ್ ಅಲ್ಲ. ದಟ್ ಇಸ್ ನಾಟ್ ಎನ್ ಎಕ್ಸ್ಕ್ಯೂಸ್. ಅದ್ರ ಜೊತೆಗೆ ಅವ್ರು ಕೂತು ಯೋಚನೆ ಮಾಡಲಿ. ಆ ಪಾಪ ಆ ಸಿದ್ದರಾಮಯ್ಯನ ಹೇಳ್ತೀರಿ ಮುಗ್ಗದ ಹೆಣ್ಣುಮಗಳು, ಅದು ಅವ್ರ ಬಗ್ಗೆ ನಂಗೆ ಸಿದ್ದರಾಮಯ್ಯ ಬಗ್ಗೆ ಬೇಜಾರಾಗಲ್ಲ, ಈಸ್ ಅ ಪೊಲಿಟಿಷಿಯನ್. ಆ ಹೆಣ್ಮಗಳಿಗೆ ಏನೂ ಇಲ್ಲ, ಒಂದು ಹೋಗಲಿ, ಒಂದು ಸೈಟ್ ಇರಲಿ ಅಂದ್ಕೊಂಡು ಹೋದವಳು ಮುಗ್ಧ ಹೆಣ್ಣುಮಗಳು. ಯಾವತ್ತೂ ಅಧಿಕಾರದ ದುರುಪಯೋಗ ಮಾಡ್ಕೊಂಡಿಲ್ಲ ಅಲ್ವಾ? ಎಂದೂ ಕೂಡ ಶಾಸಕಿ ಆಗಬೇಕು ಅಂತ ಆಸೆ ಪಟ್ಟಿಲ್ಲ. ಆದರೆ ಕುಮಾರಣ್ಣ, ನಿಮ್ಮ ಕುಟುಂಬದವ್ರು ಆಸೆ ಪಟ್ಟಿದ್ದಾರೆ. ನಿಮ್ಮ ಹೆಂಡತಿ ಶಾಸಕಿ, ಮಗನ ಶಾಸಕ ಮಾಡಬೇಕು ಅಂದರೆ ಕುಟುಂಬ ಪೂರ್ಣ. ಅವ್ರು ಅದಕ್ಕೂ ಆಸೆ ಪಟ್ಟಿಲ್ಲ. ಅಂಥ ಹೆಣ್ಣುಮಗಳನ್ನು ತಂದುಬಿಟ್ಟು ಚಾನಲ್ಗಳು ಪ್ರತಿದಿನ ದೊಡ್ಡ ಭೂಗಳರು ಅನ್ನೋ ಹಾಗೆ ಪ್ರಚಾರ ಮಾಡಿಸಿ, ನೀವು BJP ಮಾಧ್ಯಮದವ್ರು ಸೇರಿಬಿಟ್ಟು ಆ ಹೆಣ್ಮಗಳು ಯಾವ ಸ್ಥಿತಿಗೆ ತಂದಿಟ್ಟರಿ ನೀವು? ನನಗೆ ಈ ಪಾಪ ಪುಣ್ಯಗಳ ನಂಬಿಕೆ ಇಲ್ಲ. ಬಟ್ ಈ ಬದುಕಿನಲ್ಲಿ ನಾವು ಅನ್ಯಾಯ ಮಾಡಿದರೆ ವಿಲ್ ಹ್ಯಾವ್ ಟು ಅದಕ್ಕೆ ಬೆಲೆ ಕೊಡಲೇಬೇಕು. ನೀವು ಆದರೂ ಬೆಲೆ ಕೊಡಬೇಕು, ನಾನಾದರೂ ಬೆಲೆ ಕೊಡಬೇಕು ಅಲ್ವಾ? ಒಂದು ಹೆಣ್ಮಕ್ಳಿಗೆ ಅನಗತ್ಯವಾಗಿ ಕಣ್ಣೀರು ಹಾಕ್ಸಿದ್ರೆ ನೀವು ಕಣ್ಣೀರು ಹಾಕ್ಬೇಕಾಗತ್ತೆ. ನಾನು ಸಿದ್ದರಾಮಯ್ಯ ಬಗ್ಗೆ ಹೇಳ್ತಾ ಇಲ್ಲ, ನಾನು ಅವಳ ಬಗ್ಗೆ ಹೇಳ್ತಾ ಇದ್ದೀನಿ. ಆ ಹೆಣ್ಮಗಳು ಗ್ರೇಟ್. ಅವಳು ಒಂದು ದಿನ ಗಂಡನ ಜೊತೆ ಮೆರಿಬೇಕು ಅಂದ್ಕೊಂಡಿಲ್ಲ. ಅವಳು ನೆವರ್. ಮೆರಿಬೋದಾಗಿತ್ತು. 40 ವರ್ಷ ಮಂತ್ರಿ ಆದವರು ಎಲ್ಲಿ ಕಂಡು ಫಂಕ್ಷನ್ಗಳಿಗೆ ಗಂಡನ ಕೈ ಹಿಡ್ಕೊಂಡು ಹೋಗ್ಬೋದಾಗಿತ್ತು, ಆರ್ಡರ್ ಮಾಡ್ಬೋದಾಗಿತ್ತು, ಫೈಲ್ಗಳನ್ನು ಮನೆಗೆ ತರಿಸ್ಕೋಬೋದಾಗಿತ್ತು ಅಲ್ವಾ? ಫೈಲ್ಗಳು ಮನೆಗೆ ತರಿಸ್ಬಿಟ್ಟು ತಾನೇ ಸಹಿ ಹಾಕ್ಬೋದಾಗಿತ್ತು. ಕೆಲವರು ಮುಖ್ಯಮಂತ್ರಿ ಆದಾಗ ಅವ್ರ ಮಕ್ಕಳೆಲ್ಲ ಫೈಲಿಗೆ ಸಹಿ ಹಾಕ್ತಾರೆ ಹಂಗೆ. ದೇ ವರ್ ನೆವರ್ ಡಿಡ್ ಇಟ್. ಅವ್ರನ್ನ ಟಾರ್ಗೆಟ್ ಮಾಡಿದ್ರಲ್ಲ, ಅದರ ಫಲ ನೀವೇ ಯೋಚನೆ ಮಾಡಿ ಕುಮಾರಣ್ಣ. ಎನಿವೆ, ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ನಾನು ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋಕ್ಕೆ ಬರಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ಎಲ್ಲರಿಗೂ ಶುಭ ದಿನ. ನಮಸ್ಕಾರ.